ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ನನ್ನ ಬ್ಲಾಗ್ನಲ್ಲಿ ನಾನು ಆಟಿ ತಿಂಗಳಲ್ಲಿ ಮಾಡುವ ಒಂದು ಸ್ಪೆಷಲ್ ತಿಂಡಿಯನ್ನು ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸಿಕೊಡ್ತಾ ಇದ್ದೇನೆ. ಏನಪ್ಪ ಆ ತಿಂಡಿ ಅಂದರೆ ಪತ್ರೊಡೆ. ತುಳುವಿನಲ್ಲಿ ನಾವಿದಕ್ಕೆ ಪತ್ರಡ್ಯ ಅಂತ ಹೇಳ್ತೇವೆ. ಇದನ್ನು ನಾನು ಕೆಸುವಿನ ಎಲೆಯನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೇನೆ. ಹಾಗೆಯೇ ಈ ಪತ್ರೊಡೆಯನ್ನು ಕೆಸುವಿನ ಎಲೆಯನ್ನು ಯೂಸ್ ಮಾಡಿಕೊಂಡು ಮಾಡಬೇಕು ಅಂತ ಏನಿಲ್ಲ. ನಮ್ಮಲ್ಲಿ ತಜಂಕ್ ಅಂತ ಹೇಳ್ತೇವೆ, ಅಂದರೆ ಮಂಗಳೂರಿನಲ್ಲಿ ತಜಂಕ್ ಅಂತ ಹೇಳ್ತೇವೆ. ಅದನ್ನು ಯೂಸ್ ಮಾಡಿಕೊಂಡು ಕೂಡ ಪತ್ರೊಡೆ ಮಾಡಲಿಕ್ಕೆ ಆಗ್ತದೆ. ಅಲ್ಲದೆ ವಿಟಮಿನ್ ಸೊಪ್ಪು ಅಂತ ಬರ್ತದೆ, ವಿಟಮಿನ್ ಎಲೆಗಳು ಅಂತ ಕೂಡ ಹೇಳ್ತಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಕೂಡ ಮಾಡ್ತಾ ಇದ್ದಾರೆ ಕೆಲವರೆಲ್ಲ. ಸೊ ನಾವು ಕೂಡ ಮಾಡ್ತೇವೆ, ಆದರೆ ನಾನಿವತ್ತು ಕೆಸುವಿನ ಎಲೆ ಯೂಸ್ ಮಾಡಿಕೊಂಡು ಪತ್ರೊಡೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇನ್ನು ಇದರ ಪ್ರಾಮುಖ್ಯತೆ ಏನು ಅಂದರೆ, ಈ ಆಟಿ ತಿಂಗಳಲ್ಲಿ ಈ ಕೆಸುವಿನ ಎಲೆಯಿಂದ ಪತ್ರೊಡೆ ಯಾಕೆ ಮಾಡಿ ತಿನ್ನಬೇಕು ಅಂತ ಕೂಡ ನಾನು ಹೇಳ್ತೇನೆ. ಯಾಕಂದರೆ ಈ ಆಟಿ ತಿಂಗಳು ತುಂಬ ಹೀಟಾಗಿ, ಅಂದರೆ ಕೋಲ್ಡ್ ಇರ್ತದೆ, ಬಾಡಿ ಎಲ್ಲ ನಮ್ಮದು ಕೋಲ್ಡ್ ಆಗಿರ್ತದಲ್ಲ. ಸೊ ಬಾಡಿಯನ್ನು ಹೀಟ್ ಮಾಡಲಿಕ್ಕೋಸ್ಕರ ಕೆಸುವಿನ ಎಲೆ ತುಂಬ ಹೀಟ್. ಸೊ ಅದನ್ನು ಯೂಸ್ ಮಾಡಿಕೊಂಡು ಪತ್ರೊಡೆ ಮಾಡ್ತಾರೆ. ಅದಲ್ಲದೆ ನಮ್ಮ ದೇಹದಲ್ಲಿ ಏನಾದರೂ ಕರಗದೇ ಇರುವಂತಹ ವಸ್ತು, ಅಂದರೆ ಕರಗದೇ ಇರುವಂಥ ನಮ್ಮ ಈ ಕೂದಲಾಗಿರ್ಬೋದು ಅಥವಾ ಏನಾದರೂ ಇದ್ದರೆ ಅದೆಲ್ಲ ಕರಗಿ ಹೋಗ್ಲಿಕ್ಕೋಸ್ಕರ ಈ ಕೆಸುವಿನ ಎಲೆ ಯೂಸ್ ಮಾಡೋದು ತುಂಬಾ ಮುಖ್ಯ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಮುಂಚಿನವರೆಲ್ಲ ವರ್ಷದಲ್ಲಿ ಒಮ್ಮೆ ಆದರೂ ಕೆಸುವಿನ ಎಲೆ ಅಥವಾ ಈ ಪತ್ರೊಡೆ ತಿನ್ನಬೇಕು ಅಂತ ಹೇಳ್ತಿದ್ದಾರೆ. ಅದಲ್ಲದೆ ಇನ್ನೊಂದೇನೆಂದರೆ, ಈ ಆಟಿ ತಿಂಗಳು ಬರೋದು ಮಳೆಗಾಲದಲ್ಲಿ. ಸೊ ಮಳೆ ಅಂದರೆ ಹಸಿರು, ಎಲ್ಲೆಲ್ಲೂ ಹಚ್ಚ ಹಸಿರು. ಸೊ ಆ ಹಸಿರನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಖಾದ್ಯ. ಅಂದರೆ ಈ ಮಳೆ ಜಾಸ್ತಿಯಾಗಿ ಬಂದು ಪ್ರವಾಹಗಳೆಲ್ಲ ಜಾಸ್ತಿಯಾಗಿ ಮನುಷ್ಯರಿಗೆ ತಿನ್ನಲಿಕ್ಕೆ ಜಾಸ್ತಿಯಾಗಿ ಏನು ಸಿಕ್ಕುವುದಿಲ್ಲ. ಆಗ ನಮ್ಮ ಸುತ್ತಮುತ್ತಲಿನಲ್ಲಿ ಇರುವ ಈ ಹಸಿರುಗಳನ್ನು ಯೂಸ್ ಮಾಡಿಕೊಂಡೇ ಮುಂಚಿನವರೆಲ್ಲ ತಿಂಡಿಯೆಲ್ಲ ಮಾಡ್ತಾ ಇದ್ರು. ಸೊ ಅದೇ ಇದು ಪತ್ರೊಡೆ ಕೂಡ ಮಾಡ್ತಾ ಇದ್ರು. ಸೊ ಹಾಗಾಗಿ ಇಷ್ಟು ಯೂಸ್ಫುಲ್, ಅಂದರೆ ಒಳ್ಳೆ ಪ್ರಾಮುಖ್ಯತೆಗಳನ್ನು ಹೊಂದಿರುವ ಈ ಎಲೆಯನ್ನು ಯೂಸ್ ಮಾಡಿಕೊಂಡು ನಾನು ಪತ್ರೊಡೆಯನ್ನು ಹೇಗೆ ಮಾಡ್ತೇನೆ, ನಮ್ಮ ಮಂಗಳೂರು ಸ್ಟೈಲಲ್ಲಿ ನಮ್ಮ ಮನೆಯಲ್ಲಿ ಪತ್ರೊಡೆಯನ್ನು ಹೇಗೆ ಮಾಡ್ತೇವೆ ಅಂತ ನಾನಿವತ್ತು ತೋರಿಸಿಕೊಡ್ತಾ ಇದ್ದೇನೆ. ಸೊ ತಡ ಮಾಡೋದು ಬೇಡ, ನೋಡಿ ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಬೇಗ 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 ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನನ್ನ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನೋಡಿ ಬರೋಣ. ಮಂಗಳೂರಿನ ಆಟಿ ಸ್ಪೆಷಲ್ ತಿಂಡಿ ಪತ್ರೊಡೆಯನ್ನು ಹೇಗೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡಿದ್ದೇವೆ ಅಂತ ನೋಡುವ. ನಾನಿಲ್ಲಿ 10ರಿಂದ 15 ಕೆಸುವಿನ ಎಲೆಯನ್ನು ತಗೊಂಡಿದ್ದೇನೆ. ಹಾಗೆಯೇ ಒಂದು ದೊಡ್ಡ ತೆಂಗಿನಕಾಯಿ, ಒಂದು 20 ಉದ್ದ ಮೆಣಸು, 1.5 ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಸ್ಪೂನಷ್ಟು ಜೀರಿಗೆ, ದೊಡ್ಡ ಗಾತ್ರದಲ್ಲಿ ಹುಳಿ, ಅರ್ಧ ಸ್ಪೂನ್ನಷ್ಟು ಅರಶಿನ ಪೌಡರ್, 5-6 ಎಸಳು ಬೆಳ್ಳುಳ್ಳಿ, ತೆಂಗಿನ ತುರಿ ಮತ್ತು ಈ ಮಸಾಲೆಗಳನ್ನೆಲ್ಲ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಸೇರಿಸಿ ಪದಾರ್ಥಕ್ಕೆಲ್ಲ ಯಾವ ರೀತಿ ಗ್ರೈಂಡ್ ಮಾಡ್ತೀರಿ ಆ ರೀತಿ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ಹಾಗೆಯೇ ನಾನು ಇಲ್ಲಿ ಬೆಳ್ತಿಗೆ ಅಕ್ಕಿಯನ್ನು 2 ಗಂಟೆಗಳ ಕಾಲ ನೆನೆಸಿಟ್ಟು ಗ್ರೈಂಡ್ ಮಾಡಿದ್ದೇನೆ, ಗಟ್ಟಿಯಾಗಿ ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ. ಹಾಗೆಯೇ ಎಲೆಯನ್ನು ಯಾವ ರೀತಿ ಕಟ್ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು ಅಂತ ಕೂಡ ತೋರಿಸ್ತೇವೆ. ಇದು ಕೆಸುವಿನ ಎಲೆ. ಇದರ ದಂಟನ್ನು ತೆಗೆದು ನಂತರ ಆ ನಾರು ದಪ್ಪ ಇರ್ತದಲ್ಲ, ದಪ್ಪನೆಯ ಭಾಗ, ಅದನ್ನು ನೈಫಿನ ಸಹಾಯದಿಂದ ತೆಗಿಬೇಕು. ಯಾಕಂದರೆ ಇದು ಕಟ್ ಮಾಡಲಿಕ್ಕೆ ಕೂಡ ಈಸಿ ಈ ರೀತಿ ಮಾಡಿದರೆ, ಮತ್ತು ಅಂಟಿಸಲಿಕ್ಕೆ ಉಂಟು. ಅಂದರೆ ಆ ಹಿಟ್ಟನ್ನು ಈ ಎಲೆಯಲ್ಲಿ ಅಂಟಿಸಿ ಫೋಲ್ಡ್ ಮಾಡಲಿಕ್ಕೆ ಉಂಟು. ಆಗ ಇದಿದ್ದರೆ ತುಂಬ ಕಷ್ಟ ಆಗ್ತದೆ ಅಂತ ನಾವು ತೆಗಿತಾ ಇದ್ದೇವೆ. ನೋಡಿ, ಈ ರೀತಿ ತೆಗೆಯುವುದು. ಇಂಥ ಎಲೆ ಬರ್ತದೆ, ಇಷ್ಟು ದೊಡ್ಡ ಇರ್ತದೆ. ದೊಡ್ಡ ಎಲೆಗಳನ್ನು ಕೂಡ ಯೂಸ್ ಮಾಡಬಹುದು, ಚಿಕ್ಕ ಎಲೆಗಳನ್ನು ಕೂಡ ಯೂಸ್ ಮಾಡಬಹುದು. ಇದನ್ನು ನಾವು ಸಪುರಕ್ಕೆ ಕಟ್ ಮಾಡಲಿಕ್ಕೆ ಉಂಟು. ಇದು ಆಗಲೇ ನಾವು ಹಿಟ್ಟು ರೆಡಿ ಮಾಡಿದ್ದೇವಲ್ಲ, ಅಕ್ಕಿ ಹಿಟ್ಟನ್ನು, ಅಂದರೆ ಅಕ್ಕಿಯನ್ನು ಗ್ರೈಂಡ್ ಮಾಡಿ ಹಿಟ್ಟು ರೆಡಿ ಮಾಡಿದ್ದೇವಲ್ಲ, ಅದಕ್ಕೆ ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಬೇಕಾಗ್ತದೆ. ನೀವು ಯಾವ ಸೈಜಲ್ಲಿ ಯಾವ ಶೇಪಲ್ಲಿ ಕೂಡ ಮಿಕ್ಸ್ ಮಾಡಬಹುದು, ಅಂದರೆ ಪೀಸಸ್ ಮಾಡಬಹುದು. ಸಪುರಕ್ಕೆ ಮಾಡಿದರೆ ಚೆನ್ನಾಗಿ ಬರ್ತದೆ. ಸೊ ಈ ರೀತಿ ನಾವು ಕಟ್ ಮಾಡೋದು.
ಇದು ತುಂಬ ಒಳ್ಳೆಯದು ಎಲೆ. ನಾನು ಆಗಲೇ ಹೇಳಿದಾಗೆ ದೇಹದಲ್ಲಿರುವ ಕಲ್ಮಶವೆಲ್ಲ ಹೋಗಲಿಕ್ಕೆ ಈ ಎಲೆಗಳನ್ನು ವರ್ಷದಲ್ಲಿ ಒಮ್ಮೆ ಆದರೂ ತಿನ್ನೋದು ಒಳ್ಳೆಯದು. ಮತ್ತು ಇದು ತುಂಬ ಹೀಟಾಗಿರುವ ಕಾರಣ ಬಾಕಿ ಟೈಮಲ್ಲಿ ಇದನ್ನು ತಿನ್ನಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅಂದರೆ ಈ ಬೇಸಿಗೆಗಾಲದಲ್ಲಿ ಎಲ್ಲ ನಮ್ಮ ಬಾಡಿ ಕೂಡ ಹೀಟ್ ಇರ್ತದಲ್ಲ, ಅದಕ್ಕಾಗಿ ಇದನ್ನು ಜಾಸ್ತಿಯಾಗಿ ಮಳೆಗಾಲದಲ್ಲಿ ತಿಂತಾರೆ. ಮತ್ತು ಈ ಆಟಿ ತಿಂಗಳಂದರೆ ಸಮೃದ್ಧತೆಯ ಸಂಕೇತ. ಅಂದರೆ ಮಳೆಯೆಲ್ಲ ಚೆನ್ನಾಗಿ ಬಂದು ಈ ಎಲೆಗಳೆಲ್ಲ ಸಮೃದ್ಧಿಯಿಂದ ಬೆಳೆದಿರ್ತದೆ. ಸೊ ಹಾಗಾಗಿ ಈ ಟೈಮಲ್ಲೇ ಹೆಚ್ಚು ಇದನ್ನು ಮಾಡೋದು ಅಂತ ಹೇಳ್ತೇವೆ ನಾವು. ಸೊ ಎಲ್ಲರಿಗೆ ಸಹ ಇದು ಇಷ್ಟ ಆಗುವಂಥದ್ದು. ನೋಡಿ, ಈ ರೀತಿ ನಾನು ಕಟ್ ಮಾಡಿದ್ದೇನೆ ಸಪೂರಕ್ಕೆ. ಹಾಗೆಯೇ ಒಂದು 10 ಎಲೆಗಳನ್ನು ಕಟ್ ಮಾಡಿ ಹಿಟ್ಟಿಗೆ ಮಿಶ್ರಣ ಮಾಡ್ತೇನೆ. ನಾನು ಆಗಲೇ ಹೇಳಿದಾಗೆ ಹಿಟ್ಟು ನೋಡಿ ರೆಡಿಯಾಗಿದೆ. ಅದಕ್ಕೆ ಎಲ್ಲ ಎಲೆಗಳನ್ನು ಕೂಡ ಅಂದರೆ ಒಟ್ಟಿಗೆ ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪ ನೋಡಿಬಿಟ್ಟು ಹಾಕೋಣ. ನೀವು ಎಷ್ಟು ಹಿಟ್ಟು ರೆಡಿ ಮಾಡ್ತೀರಿ ನೋಡಿ ಅಷ್ಟು ಎಲೆಗಳು ಬೇಕಾಗ್ತದೆ. ನಾನಿಲ್ಲಿ 2 ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ಹಾಗಾಗಿ ಹಿಟ್ಟು ನಮ್ಮಲ್ಲಿ ಜಾಸ್ತಿ ಆಗಿದೆ. ಹಾಗಾಗಿ ನಾನು ಇಷ್ಟು ಎಲೆ ಹಾಕ್ತಾ ಇದ್ದೇನೆ. ಒಂದು 10 ಎಲೆಗಳನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಎಲೆ ಒಮ್ಮೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಅಕ್ಕಿ ನಾವು ಗ್ರೈಂಡ್ ಮಾಡುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಗ್ರೈಂಡ್ ಮಾಡಿದ್ದೇನೆ. ಆಗ ಟೇಸ್ಟ್ ಕರೆಕ್ಟ್ ಬರ್ತದೆ. ಮತ್ತು ನಾವು ಮಸಾಲ ರೆಡಿ ಮಾಡ್ತೇವಲ್ಲ, ಆಗ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು, ನೋಡಿಬಿಟ್ಟು ಹಾಕಬೇಕು ಅದಕ್ಕೋಸ್ಕರ. ಸೊ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಗಟ್ಟಿ ನೋಡಿ ಎಷ್ಟು ಗಟ್ಟಿ ಉಂಟು ಅಂತ. ಅಂದರೆ ದೋಸೆಕ್ಕೆಲ್ಲ ಮಾಡ್ತೇವಲ್ಲ ತೆಳುವಾಗಿ, ಹಾಗೆ ಮಾಡೋದಲ್ಲ, ಇದನ್ನು ಗಟ್ಟಿಯಾಗಿ ಮಾಡಬೇಕು. ಈ ರೀತಿ ರೆಡಿಯಾಗಿದೆ. ಈಗ ಹೇಗೆ ಎಲೆಗಳಿಗೆ ಅಂಟಿಸೋದು ಅಂತ ತೋರಿಸ್ತೇವೆ ನೋಡಿ. ಒಂದು ಎಲೆಯನ್ನು ತಗೊಂಡು, ಇದು ಚೆನ್ನಾಗಿ ಕ್ಲೀನ್ ಮಾಡಿದ ಎಲೆ, ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಟಿದ್ದೇವೆ. ಸೊ ಅದರ ಮೇಲೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಆ ರೀತಿ ನಾವು ಅಕ್ಕಿ ರೊಟ್ಟಿ ಎಲ್ಲ ಹೇಗೆ ನಾವು ತೆಳುವಾಗಿ ಇದು ಮಾಡ್ತೇವೆ ನೋಡಿ, ಆ ರೀತಿ ಸ್ವಲ್ಪ ಸ್ವಲ್ಪ ಎಲ್ಲ ಎಲೆಗಳಿಗೆ ತಾಗುವ ಹಾಗೆ ಮಾಡಬೇಕು. ಅಂದರೆ ಸೈಡಿಗೆ ಫುಲ್ ಎಡ್ಜಸ್ಗೆಲ್ಲ ಹಾಕಬಾರ್ದು, ಯಾಕಂದರೆ ಫೋಲ್ಡ್ ಮಾಡುವಾಗ ಕಷ್ಟ ಆಗ್ತದೆ. ಸೊ ನಡುವಲ್ಲಿ ಮಾತ್ರ ನಾವು ಈ ರೀತಿ ತಟ್ಟಬೇಕು. ತಟ್ಟಲಿಕ್ಕೆ ಕರೆಕ್ಟಾಗಿ ಬರದಿದ್ದರೆ ಪರವಾಗಿಲ್ಲ, ಎಲ್ಲ ಸವರಿದ್ರೆ ಸಾಕು ಎಲ್ಲ ಕಡೆಗಳಿಗೆ ಸಹ. ಮತ್ತು ಆ ರೀತಿ ಫೋಲ್ಡ್ ಮಾಡೋದು, ಮೇಲಿಂದ ಕೆಳಗೆ ತನಕ ಫುಲ್ ಫೋಲ್ಡ್ ಮಾಡಿ. ಇದು ನಾವು ಇಡ್ಲಿ ಪಾತ್ರೆ ಮಾಡ್ತೇವೆ, ಅಂದರೆ ಇಡ್ಲಿ ಎಲ್ಲ ಬೇಯಲಿಕ್ಕೆ ಇಡ್ತೇವಲ್ಲ ಅಂಥದ್ದೇ ಒಂದು ಪಾತ್ರೆ. ಸೊ ಅದರಲ್ಲಿ ಒಂದು 25 ನಿಮಿಷ ತನಕ ಬೇಯಲಿಕ್ಕೆ ಇಡಬೇಕು. ಸೊ 25 ನಿಮಿಷ ಆದ ನಂತರ ಈ ರೀತಿ ಚೆನ್ನಾಗಿ ಬೇಯ್ತದೆ. ನೀವು ಬೇಕಾದ್ರೆ ನಡುವಲ್ಲಿ ಚೆಕ್ ಮಾಡಿ ನೋಡಬಹುದು. ಸೊ 25 ನಿಮಿಷ ಬೇಕಾಗ್ತದೆ. ಸೊ ಈ ರೀತಿ ಬೆಂದ ನಂತರ ಇದನ್ನು ಎಗೇನ್ ಕಟ್ ಮಾಡಬೇಕು ನಾವು. ತುಂಬ ದಪ್ಪಕ್ಕೆ ಕೂಡ ಕಟ್ ಮಾಡಬಾರ್ದು, ಅಂದರೆ ಬೇಯುವುದಿಲ್ಲ. ಅಂದರೆ ಆ ಮಸಾಲೆ ಎಲ್ಲ ಒಳಗಡೆ ಹೀರಲಿಕ್ಕೆ ಕಷ್ಟ ಆಗ್ತದೆ ದಪ್ಪ ಇದ್ದರೆ. ಹಾಗೆಯೇ ತುಂಬ ತೆಳು ಇದ್ದರೆ ಏನಾಗ್ತದಂತೆ, ನಾವು ಸೌಟ್ ಹಾಕ್ತೇವಲ್ಲ ಆಗ ಜಾಸ್ತಿ ಇದಾಗ್ತದೆ, ಪೀಸ್ ಆಗ್ತದೆ. ಸೊ ಮುದ್ದೆ ಆಗ್ತದೆ ನಂತರ, ಅದು ಸ್ವಲ್ಪ ಟೈಮ್ ಆದ ನಂತರ, ಹೊತ್ತಾದ ನಂತರ ಮುದ್ದೆ ಆಗ್ತದೆ. ಅದಕ್ಕೋಸ್ಕರ ಈ ರೀತಿ ಮೀಡಿಯಮ್ ಸೈಜ್ಗೆ ಕಟ್ ಮಾಡಬೇಕು. ಈ ರೀತಿ ಕಟ್ ಮಾಡಿದ ನಂತರ ಈಗ ನಾನೊಂದು ದೊಡ್ಡ ಪಾತ್ರೆಯನ್ನು ತಗೊಂಡಿದ್ದೇನೆ, ಒಂದು ಅಗಲವಾದ ಪಾತ್ರೆ, ಯಾಕಂದರೆ ಮಿಕ್ಸ್ ಮಾಡಲಿಕ್ಕೆ ಇದರಲ್ಲಿ ಚೆನ್ನಾಗಾಗ್ತದೆ. ಸೊ ಇದಕ್ಕೊಂದು 4 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಿದ್ದೇನೆ. ನಾವು ಹೆಚ್ಚಾಗಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡೋದು, ನೀವು ಯಾವುದೇ ಅಡುಗೆ ಎಣ್ಣೆಯನ್ನು ಯೂಸ್ ಮಾಡ್ಬೋದು. ಹಾಗೆಯೇ ಇದಕ್ಕೊಂದು ಸಣ್ಣ ಈರುಳ್ಳಿಯನ್ನು ಸಪೂರಕ್ಕೆ ಕಟ್ ಮಾಡಿ ಹಾಕಿದ್ದೇನೆ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಅಂದರೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಸೊ ನಾವು ಯಾವಾಗಲೂ ಇದನ್ನು ರಾತ್ರಿ ಪ್ರಿಪೇರ್ ಮಾಡಿ ಬೆಳಿಗ್ಗೆಗೆ ತಿನ್ನೋದು. ಸೊ ಹಾಗೆ ಸಹ ಮಾಡಬಹುದು. ಈಗ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾವು ರೆಡಿ ಮಾಡಿದ್ದೇವಲ್ಲ ಮಸಾಲ, ಅದನ್ನು ಹಾಕಿದ್ದೇನೆ. ಇದು ಸ್ವಲ್ಪ ತೆಳ್ಳಗಣ್ಣೆ ಇರಬೇಕು, ಯಾಕಂದರೆ ಇದು ಬೆಂದ ನಂತರ ಅದು ದಪ್ಪ ಆಗ್ತದೆ, ಮತ್ತು ನೆಕ್ಸ್ಟ್ ಡೇಗೆ ಇನ್ನೂ ಕೂಡ ದಪ್ಪ ಆಗ್ತದೆ. ಅದಕ್ಕೋಸ್ಕರ ಈಗ ಸ್ವಲ್ಪ ನೀರಾಗಿ ಇರಬೇಕು. ಈಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ಇದು ಚೆನ್ನಾಗಿ ಬೇಯಬೇಕು. ಹಾಗೆ ಮುಚ್ಚಳ ಮುಚ್ಚಿಟ್ಟಿದ್ದೇನೆ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಈಗ ಬೆಂದ ನಂತರ ನಾವು ರೆಡಿ ಮಾಡಿ ಇಟ್ಟಿದ್ದೇವಲ್ಲ ಸ್ಟೀಮ್ ಮಾಡಿದ ಅಪ್ಪ ಉಂಟಲ್ಲ, ಅದನ್ನು ಪೀಸ್ ಮಾಡಿ ಇಟ್ಟಿದ್ದೇವಲ್ಲ, ಅದನ್ನೀಗ ಈ ಮಸಾಲಕ್ಕೆ ಹಾಕಬೇಕು. ಸ್ವಲ್ಪ ಸ್ವಲ್ಪ ಹಾಕಬೇಕು, ಅಂದರೆ ಒಮ್ಮೆಲೆ ಹಾಕಿದರೆ ಮಿಕ್ಸ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಅದಕ್ಕೊಂದು 2-3 ಸಲ ಮಾಡಿ ಹಾಕಬೇಕು. ಅಪ್ಪ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಮಸಾಲದ ಜೊತೆಗೆ ಈ ಮಾಡಿದ ಅಪ್ಪ ಉಂಟಲ್ಲ ಚೆನ್ನಾಗಿ ಬೆರಿಬೇಕು. ಸೊ ಅದಕ್ಕೆ ನಾನು ಹೇಳಿದ್ದು, ತುಂಬ ತೆಳುವಾಗಿ ಮಾಡಿದರೆ ಈ ರೀತಿ ಮಿಕ್ಸ್ ಮಾಡುವಾಗ ಹುಡಿ ಆಗ್ತದೆ, ಮತ್ತು ನೆಕ್ಸ್ಟ್ ಡೇ ಆಗುವಾಗ ಅದು ಮುದ್ದೆ ಆಗಿರ್ತದೆ. ಮತ್ತು ತುಂಬ ದಪ್ಪವಾಗಿ ಮಾಡಿದರೆ ಅದು ಕಟ್ ಮಾಡಿ ನಾವು ತಿಂತೇವಲ್ಲ ಆಗ ಗೊತ್ತಾಗ್ತದೆ, ಅದು ಮಸಾಲೆ ಎಲ್ಲ ಒಳಗಡೆ ಹೀರಿರುವುದಿಲ್ಲ. ಸೊ ಅದಕ್ಕೋಸ್ಕರ. ಮತ್ತು ಜಾಸ್ತಿಯಾಗಿ ರಾತ್ರಿ ಮಾಡಿ ಬೆಳಿಗ್ಗೆಗೆ ತಿನ್ನುವಾಗಲೇ ಚೆನ್ನಾಗಿ ಅನಿಸ್ತದೆ ನೋಡಿ. ಇದು ಈಗ ಚೆನ್ನಾಗಿ ಇದು ಬೆಂದಿದೆ, ಇದು ಚೆನ್ನಾಗಿ ಕುದಿ ಬರಬೇಕು. ಸೊ ಫೈನಲ್ ಆಗಿ ಈ ರೀತಿ ರೆಡಿ ಆಗ್ತದೆ.
ಬೆಂದ ನಂತರ. ಅಂದರೆ ಮಸಾಲ ಸ್ವಲ್ಪ ಹಸಿ ಸ್ಮೆಲ್ ಹೋಗುವ ತನಕ ಬೆಂದರೆ ಸಾಕಾಗ್ತದೆ, ಮತ್ತು ಈಸಿ ಇದು ಮಾಡಲಿಕ್ಕೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ಸೊ ಇದು ರೆಡಿ ಮಾಡಿದ ಕೂಡಲೇ ನಾವು ಪ್ಲೇಟಿಂಗಿಗೆ ಹಾಕಿ ಫೋಟೋ ತೆಗೆದಿರೋದು, ಅಂದರೆ ವಿಡಿಯೋ ಮಾಡಿರೋದು. ಸೊ ನೆಕ್ಸ್ಟ್ ಡೇ ಆಗುವಾಗ ಇನ್ನೂ ಕೂಡ ದಪ್ಪ ಆಗ್ತದೆ, ಅದಕ್ಕೇ ನಾನು ಹೇಳಿದ್ದು ಸ್ವಲ್ಪ ನೀರು ನೀರೇ ಇರಬೇಕು ಅಂತ. ಸೊ ತುಂಬ ಟೇಸ್ಟಾಗಿ ಬರ್ತದೆ, ನೀವಂತೂ ತುಂಬ ಎಂಜಾಯ್ ಮಾಡಿದ್ದನ್ನು ತಿಂತೀರಿ. ಸೊ ಇವತ್ತಿನ ನನ್ನ ರೆಸಿಪಿ ನಿಮಗೆಲ್ಲರಿಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.